ಎಣ್ಣ ಡಾಕ್ಟರ್ ಬಂದ್ರು ಬಾರೋ ಮರಯ್ಯ ಅಂದಂಗ ಹುಡುಗಿನೂ ಎದ್ದು ಕುಂತತಿ. ಭಾಳ ಖುಷಿ ಆತ ನಂಗೆ. ಯಾಕೆ ಎದ್ದು ಕುಂತಿದ್ದು ನೋಡಿ, ಏ ಡಾಕ್ಟ್ರ್ ಬರಗಣ ಎದ್ದು ಕುತ್ಕೊಬಿಟ್ಲು. ಏನು ಅಂತಿದಿ ನೀನು? ಡಾಕ್ಟ್ರ್ ಕೈಗುಣ ಅಂದ್ರೆ ಕೈಗುಣ. ಹೌದಾ? ಚಲೋ ಆತು ಬಿಡು. ಹಾಂ ಹಾಂ, ನಡಿ ನಡಿ, ಏನಂತಾರ ಡಾಕ್ಟರ್ ಕೇಳೋಣ. ಡಾಕ್ಟ್ರ, ಮತ್ತು ಹುಡುಗಿ ಆರೋಗ್ಯ ಹೆಂಗೈತ್ರಿ ಈಗ? ಹುಡುಗಿ ಆರೋಗ್ಯ ಸ್ವಲ್ಪ ಸುಧಾರಣೆ ಆಗ್ಬೇಕು, ಆದ್ರೆ ಆಕಿ ಆಸ್ಪತ್ರೆಗೆ ಬರ್ಬೇಕು ಮರಯ್ಯ. ಇಲ್ಲೆಲ್ಲ ಕೆಲಸ ಸ್ವಲ್ಪ ಕಷ್ಟ ಆಕತಿ. ಡಾಕ್ಟ್ರ ಒಂಚೂರಿ ಇಚ್ಚಿಗೆ ಬರ್ತೀರನ? ಏನಾತ ಸಿಸ್ಟ್ರ, ಏನಾತ? ಹಂಗಲ್ಲ, ಯಾವಾಗಲೂ ನೀವು ಕೈಯಾಗ ಚೀಲ ಹಿಡ್ಕೊಂಡ ಬಂದಿರ್ತೀರಿ. ಯಾರ ಮನೆಗೆ ಹೋದ್ರೂ ಅಡ್ಮಿಟ್ ಮಾಡೋಣ ಅಂತ ಹೇಳಿ ಚೀಲ ತೊಗೊಂಡು ಹೊಂಟ ಬಿಡ್ತೀರಿ. ತುಂಬ್ಕೊಂಡು ಹೋಗೋದಲ್ಲ ಚೀಲದಾಗ. ಏನಾಗೈತಿ ಇಲ್ಲೇ ನೋಡಿ ಹೋಗೋಣ. ನೀವು ಆಸ್ಪತ್ರೆಗೆ ಇರಂಗಿಲ್ಲ, ಏನಿಲ್ಲ. ನನ್ನ ಹೆಣ ಎತ್ತಾರಲ್ಲಿ ಏನಕ್ಕೇನಾರ ಆದ್ರೆ ಊರಿನ ಜನನ ಬಂದು ಆಸ್ಪತ್ರೆನೆಲ್ಲ ಗಾಡಿ ಗೀಡಿ ಒಡೆದು ಹಾಕಿ ಹೋಗ್ಬಿಡ್ತಾರೆ. ನಾವೆಲ್ಲಿ ಮಾಡೋಣ ಆಮೇಲೆ? ಆಗಂಗಿಲ್ಲ. ಇಲ್ಲೇ ನೋಡಿ ಹೋಗೋಣ ಬರ್ರಿ. ಹಾಂ ಹಾಂ ಹಾಂ, ಹಂಗಂತೀಯ? ಹಾಂ ಹಾಂ ಹಾಂ. ಅದು ಏನಂದ್ರೆ ಈಕಿ ಒಂದು ಸ್ವಲ್ಪ ಈಕಿಗೆ ರೆಸ್ಟ್ ಬೇಕು. ನಾನು ಗುಳಿಗೆ ಔಷಧಿ ಎಲ್ಲ ಬರೆದು ಕೊಡ್ತೀನಿ. ನೀವು ಬಂದು ಅಲ್ಲೇ ನಮ್ಮ ಆಸ್ಪತ್ರೆ ಹತ್ರ ಮೆಡಿಕಲ್ ಶಾಪ್ ಐತಲ್ಲ, ಅಲ್ಲೆಲ್ಲ ತೊಗೊಳ್ರಿ. ಯಾರನ್ನಾರ ಕಳಿಸ್ರಿ. ಹಾಂ ಸರಿ, ಹಂಗಾರ. ಹಾಂ, ಆರಾಮದ ಏನಿಲ್ಲ. ಸ್ವಲ್ಪ ಶಾಕ್ ಆದಂಗಾಗೈತಿ. ಸ್ವಲ್ಪ ರೆಸ್ಟ್ ಬೇಕು ಆಕಿಗೆ. ನಿದ್ದೆ ಮಾಡಲಿ ಒಂದು 2-3 ದಿವಸ. ಸರಿ ಆಕಾಳ್ತಾನ. ಚಲೋ ಆತು ಬಿಡ್ರಿ ಡಾಕ್ಟ್ರ, ನೀವು ಬಂದಿದ್ದು ಬಂಗಾರ ಬಂದಂಗೆ ಆತು. ಅಯ್ಯಪ್ಪ, ನಮಗೆ ಜೀವನಾಗ ಜೀವ ಇರಲಿಲ್ಲ. ಹುಡುಗಿ ಯಾವ ಊರದ್ದು ಏನು ಒಂದು ಗೊತ್ತಿಲ್ಲ ನೋಡ್ರಿ ನಂಗೆ. ನೋಡಪ್ಪ, ಅದ್ರದ್ದು ತಲೆ ಕೆಡ್ಸ್ಕೊಬೇಡ. ಈಗ ಆಕಿ ಹುಷಾರಾಗಲಿ ಫಸ್ಟ್. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಪೇಪರ್ನಾಗರ ಹಾಕಿಸಿ ಆಮೇಲೆ ನೋಡೋಣಂತ ಯಾವ ಊರಕ್ಕಿ ಏನಂತ ಹೇಳಿ. ಈಗ ಆರಾಮಾದವ್ರಿಗೂ ಇಲ್ಲೇ ಇರಲಿ ತಗೋಕಿ. ನಾನು ಹೋಗಿ ಬಂದು ನೋಡ್ಕೊಂತ ಇರ್ತೀನಿ. ಆಗಲಿ ರೀ, ಹಂಗಾಗಲಿ. ಮತ್ತು ನಿಮ್ಮದು ಫೀಸ್ ರೀ ಡಾಕ್ಟ್ರ? ಫೀಸ್ ನಾ ಹೇಳ್ತೇನೆ ರೀ ಅಣ್ಣಾರ. ನೀವು ಈ ಸರಿ ಜೋಳ ಬೆಳಿತೀರಲ್ಲ, ಅದ್ರಾಗ ಒಂದು 10 kg ಜೋಳನ ನಮ್ಮ ಮನೆಗೆ ಕಳಿಸ್ಬಿಡ್ರಿ. ನಾನು ಹಂಗೆ ಹಿಟ್ಟು ಮಾಡಿಸಿ ಡಾಕ್ಟ್ರ್ ಮನೆಗೆ ಪಾರ್ಸಲ್ ಮಾಡ್ತೇನೆ. ಮತ್ತೇನು ಈಗೇನು ಫೀಸ್ ಬೇಡ, ಅಷ್ಟ ಸಾಕು. ಹಂಗೆ ಮಾಡ್ರಿ. ಹಾಂ, ಹಂಗೆ ಮಾಡ್ರಿ. ಸಿಸ್ಟರ್ ಹೇಳಕತ್ತಾರಲ್ಲ, ಹಂಗೆ ಮಾಡ್ರಿ. ಅಣ್ಣಾರ, ಮತ್ತು ನೀವು ಹೂವಿನ ಗಿಡ ಭಾಳ ಮಾಡಿರಿ ಹೊರಗೆ. ಭಾಳ ಚಂದ ಅದಾವೆ ಹೂವಿನ ಗಿಡ. 4 ಪಾಟ್ ಒಳ್ಳೊಳ್ಳೆ ಕಲರ್ ನೋಡಿ ನೀವು ನಮ್ಮ ಮನೆ ಹತ್ರ ತಂದು ಇಳಿಸ್ತೀರ. ನೀವು ಯಾವಾಗ ಹೊಳೆ ಕಡೆ ಹೋಗಿರ ಅವಾಗ ತಂದು ಇಳಿಸಿದ್ರೆ ಸಾಕು. ಅದಕ್ಕಾಗಿ ಏನು ಬರೋದು ಬೇಡ. ಆಗಲಿ ತಗೋರಿ ಸಿಸ್ಟ್ರ, ನಿಮಗಿಲ್ಲ ಅಂತಾನೇನ್ರಿ. 4 ಪಾಟ್ ಯಾಕೆ 8 ತಗೊಂಡು ಹೋಗ್ರಿ. ನಿಮ್ಮಂಗೆ ಚಂದದವು ಹೂವು ಒಳ್ಳೊಳ್ಳೆ ಕಲರ್ ನೋಡಿ ತಂದು ಕೊಡ್ತೇನೆ. ಸರಿ ರೀ, ಹಂಗಾರೆ ನಾವು ಇನ್ನು ಹೊರಡ್ತೀವಿ. ನೀವು ಸಂಜೆ ಮುಂದೆ ಹೆಂಗೂ ಜೋಳ ತಗೊಂಡು ಹೂವಿನ ಪಾಟ್ ತಗೊಂಡು ಬರ್ತೀರಲ್ಲ, ಅವಾಗ ಔಷಧಿ ಅಲ್ಲೇ ಕೊಡ್ತೇನೆ ತಗೋರಿ. ನಾನು ಮತ್ತೆ ಮೆಡಿಕಲ್ ಶಾಪಿಗೆ ಹೋಗ್ತೀರಿ? ಅದು ಸಿಸ್ಟ್ರ, ಮತ್ತು ನೀವು ಈ ಸರಿ ಜೋಳ ಬೆಳೆದಾಗ ಅಂದ್ರಲ್ರಿ, ಮತ್ತು ಈಗ ನೋಡಿದ್ರೆ ಸಂಜೆ ಮುಂದೆ ತೊಗೊಂಬಂತೀರಿ. ಈಗಾದ್ರೆ ಹಳೆ ಜೋಳ ಅದಾವ್ರಿ, ಅಡ್ಡಿ ಇಲ್ಲ ಅಂದ್ರೆ ತಗೊಂಬರ್ತೇನೆ ರೀ. ಅಡ್ಡಿ ಇಲ್ಲಪ್ಪ. ಈ ಲೆಕ್ಕ ಬೇರೆ, ಆ ಲೆಕ್ಕ ಬೇರೆ. ಹೊಸ ಜೋಳ ಬಂದಾಗ ನೀವು ಕೊಡುವಂತ್ರಿ. ಆಮೇಲೆ ನಾಳಿಂದ ಬಂದು ನಾವು ನೋಡಕ್ಕವಲ್ಲ, ಅದಕ್ಕದು ಇವತ್ತು ನೋಡಿ ಹೋಗಿದ್ದಕ್ಕೆ ಇವತ್ತು ಸಂಜೆ ಮುಂದೆ ನೀವು ತಂದು ಕೊಡ್ರಿ. ಹಾಂ, ಎಷ್ಟು ಬೇಕಾ ಕೊಡ್ತೇನೆ ರೀ ಸಿಸ್ಟ್ರ. ಜೋಳ ಬೇಕಾ ತಗೊಂಡು ಹೋಗ್ರಿ. ಕಾಳು ಕಡಿ ಅದಾವೆ ಮನ್ಯಾಗ, ತಗೊಂಡು ಹೋಗ್ರಿ. ಒಣ ಮೀನು ಅದಾವೆ ತಗೊಂಡು ಹೋಗ್ರಿ. ಒಣಗಿಸಿದ್ದು ಉಪ್ಪು ಹಾಕಿ. ಮತ್ತು ನಿಮಗೆ ಏನು ಬೇಕು ಕೇಳ್ರಿ, ಕೊಡ್ತೇವೆ. ಆದ್ರೆ ಈ ಹುಡುಗಿ ಒಂದು ಆರಾಮ ಆಗ್ಬೇಕು ನೋಡ್ರಿ ನಂಗೆ, ಅಷ್ಟೆ, ಮತ್ತೇನೂ ಇಲ್ಲ. ಆರಾಮ ಅಕ್ಕ ತಗೊಳ್ರಿ. ನಿಮ್ಗೆ ಇಷ್ಟು ಒಳ್ಳೆ ಮನಸ್ಸೈತಿ, ಆರಾಮಾಗದೆ ಏನು ಮಾಡ್ತಾಳೆ. ನಾವು ಒಳ್ಳೆ ಔಷಧಿ ಗುಳಿಗೆ ಕೊಡ್ತೇವೆ ಅಲ್ಲೇನ್ರಿ ಡಾಕ್ಟ್ರ? ಹಾಂ 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 ಹಾಂ, ಹೌದು. ಸರಿ ರೀ, ಹಂಗಾರೆ ನಾವಿನ್ನು ಹೊರಡ್ಬೋದಾ? ಊಟ ಮಾಡ್ಕೊಂಡು ಹೋಗ್ರಲ್ಲ, ಅಡಿಗೆ ರೆಡಿ ಐತಿ. ಹೊಳೆ ಮೀನು ತಂದಿದೆ ಇವತ್ತು, ಭೂತಾಯಿನ ಭಾರಿ ಚಲೋ ಐತಿ. ಒಂದು ಮುಳ್ಳಿಲ್ಲ, ಹಂಗೆ ಖಂಡನ ಐತಿ. ಊಟ ಮಾಡ್ಕೊಂಡು ಹೋಗ್ರಿ ಸಿಸ್ಟ್ರ. ಡಾಕ್ಟ್ರ, ಊಟ ಮಾಡ್ಕೊಂಡು ಹೋಗ್ರಿ. ಏನಂದ್ರಿ? ಹೊಳಿ ಮೀನ, ಭೂತಾಯಿನ ನೀವು ಅಡುಗೆ ಮಾಡಿರಿ ನಮಗೋಸ್ಕರನ? ಅಯ್ಯೋ ದೇವ್ರೇ, ಎಷ್ಟು ತ್ರಾಸ ತಗೊಂಡಿರಿ. ಬ್ಯಾಡಾಗಿತ್ತು ಇಷ್ಟೆಲ್ಲ ತ್ರಾಸ ತಗೊಳ್ಳೋದು. ಹಂಗಂತೇಳಿ ಅದ ಫ್ಲೋನ್ಯಾಗ ಡಾಕ್ಟ್ರ ನೀವು ಊಟ ಬೇಡ ಅಂತ ಹೇಳಿ ಎದ್ದು ಹೋಗ್ಬೇಡ್ರಿ. ಯಾಕಂದ್ರೆ ಅವರಿಗೆ ಬೇಜಾರಾಕತಿ. ಅಡುಗೆ ಮಾಡ್ಯಾರವ್ರು, ಅದ್ರ ಜೊತೆ ಬಿಸಿ ರೊಟ್ಟಿ ಮಾಡಿರೇನ್ರಿ ಅಣ್ಣಾರ? ನಮ್ಮ ತಂಗಿಗೆ ರೊಟ್ಟಿ ಮಾಡಕ್ಕೆ ಬರೋದಿಲ್ರಿ. ರಾಗಿ ಮುದ್ದೆ ಮಾಡ್ಯಾಡ್ರಿ, ಬಿಸಿ ರಾಗಿ ಮುದ್ದೆನ ಊಟ ಮಾಡೋರು ಅಂತೀರಿ. ಬರ್ರಿ. ಅಲ್ಲ, ನಾನು ಒಬ್ಬೇಕಿಲ್ಲ, ಆರಾಮಿಲ್ದಕ್ಕೆ ಮಕ್ಕಂಡೇನಿ. ನನಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಇವ್ರು ಯಾರು ಅನ್ನೋದ ಗೊತ್ತಿಲ್ಲ. ಊಟದ ಸಂಭ್ರಮ ಏನು, ಇವ್ರದ್ದು ಮಾತಾಡೋ ಸಂಭ್ರಮ ಏನು,
ಅಕ್ಕಿ ಜೋಳ ಕೇಳೋದೇನು, ಹೂವಿನ ಗಿಡ ಕೇಳೋದೇನು, ಈ ಡಾಕ್ಟ್ರ್ ಕುಣ್ಕೊಂತ ಊಟ ಮಾಡ್ತೀನಿ ಅನ್ನೋ ಹೇಳೋದೇನು. ಅಯ್ಯೋ ದೇವ್ರೇ, ನಾ ಯಾಕೆ ಕಾಡು ಪ್ರಾಣಿ ಜೊತೆಗೆ ಬಂದು ಸಿಕ್ಕಣ್ಣಪ್ಪ. ಹಾಳಾದ್ದು ನನಗೆ ನೆನಪು ಆಗವಲ್ತು. ನಾ ಎಲ್ಲಿಂದ ಬಂದೆ ಅನ್ನೋದು ನೆನಪಾಗವಲ್ತು. ನಂದು ಯಾವ ಊರು, ನಾ ಇಲ್ಲಿ ಯಾಕೆ ಬಂದನಿ, ನನ್ನ ಹೆಸರೇನು, ನಂಗೆ ಒಂದೂ ನೆನಪಾಗವಲ್ತು. ಅಯ್ಯೋ ದೇವ್ರೇ, ಪರಮಾತ್ಮ, ವೆಂಕಟರಮಣ, ನೀನೇ ಕಾಪಾಡಪ್ಪ ದೇವ್ರೇ, ಶ್ರೀನಿವಾಸ. ಹೌದು, ಇವ ಡಾಕ್ಟರ್ ಹೌದು. ನನಗೆ ಆರಾಮಿಲ್ದಂಗೆ ಮಕ್ಕಂಡೇನಿ. ನನ್ನನ್ನು ಎಬ್ಬಿಸ್ಬೇಕು, ಹುಷಾರು ಮಾಡಬೇಕು, ಏನಾಗೈತಿ ನಿನಗಂತ ಅವ ನನಗೇನು ಕೇಳಲೇ ಇಲ್ಲ. ಹಂಗೆ ಔಷಧಿ ಕೊಡ್ತೀನಿ ಅಂತಾನ, ಗುಳಿಗೆ ಕೊಡ್ತೀನಿ ಅಂತ. ಇವ ಡಾಕ್ಟ್ರು ಏನು ಸುಳ್ಳೇ ಹೇಳ್ತಾನೋ ಏನಪ್ಪ, ಯಾಕೋ ನನಗೇನು ಸರಿನ ಅನಿಸ್ವಲ್ತು. ಏನ ಸಿಸ್ಟ್ರ, ಲಡ್ಡು ಬಂದು ಬಾಯಿಗೆ ಬಿದ್ದಂಗಾತಲ್ಲ ನೋಡು. ನಾನ್ ವೆಜ್ ಊಟ ಜಾಮಸ್ ಬಿಡದ್ ಬಿಡೋಣ, ರಾತ್ರಿದು ಸೇರಿ ಈಗ ಉಂಡು ಬಿಡೋಣ. ಡಾಕ್ಟ್ರ, ಅದೇನಾರ ಆಗಲಿ, ನೀವು ಮಾತ್ರ ಹಿಂಗೆ ಕುಣಿಬೇಡ್ರಿ. ನೋಡಿದವ್ರಿಗೆ ನೋಡಕ್ಕೆ ಅಸಹ್ಯ ಅನಿಸ್ತತಿ. ಹೌದು ನೋಡು, ನಾನು ಹೇಳ್ಬೇಕು ಅನ್ಕೊಂಡಿದ್ದೆ. ನೀನು ಇಷ್ಟು ದೊಡ್ಡ ದೊಡ್ಡ ಹಲ್ಲು ಬಿಡ್ಬೇಡ, ಅವ್ರಿಗೆ ಹೆದರಿಕತಿ. ಡಾಕ್ಟ್ರ, ಏನು ತಿರುಪತಿಗೆ ಲಡ್ಡುನಾ? ಅಲ್ಲೇ ನೋಡಿ, ನೀ ತಪ್ಪು ತಿಳ್ಕೊಂಡ್ರದ. ಅಲ್ಲ, ಶಿವನಿಗೆ ಹಲ್ವಾ. ಹಲ್ವಾನ ಲಡ್ಡುನ ಎಲ್ಲ ನಿಮಗುಟ್ಟು ರಟ್ಟ ಮಾಡೋದು ಹೆಚ್ಚು ತಗಂಗಿಲ್ಲ. ನಂಗೆ ಹುಷಾರಂಗಿರ್ರಿ. ಸಿಸ್ಟ್ರ, ಏನ ಡಾಕ್ಟ್ರಿಗೆ ಏನು ಬೇಕಂತ? ಏನಿಲ್ರಿ ಅಣ್ಣಾರ, ಊಟ ಆದ ತಕ್ಷಣ ಬಡಾನ ಹೊಂಟು ಬಿಡೋಣ ಮನೆಗೆ ಅಂತ ಹೇಳಕತ್ತಾರ. ಹ್ಞೂ ಹೌದು, ಊಟ ಆದ ತಕ್ಷಣ ನಾವು ಮನೆಗೆ ಹೊಂಟು ಬಿಡ್ತೇವೆ.